ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಸಂಡೇ ಬ್ಲಾಗ್ ಫ್ರೆಂಡ್ಸ್, ಅಂದರೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಮಕ್ಕಳ ಸಲುವಾಗಿ. ಯಾಕಂದರೆ ಅವ್ರ ಮನೇಲಿ ಇರೋದ್ರಿಂದ ಅವರು ಸ್ಪೆಷಲ್ ಡೇ. ಹಾಗೆ ಸ್ವಲ್ಪ ಕೊತ್ತಂಬರಿ ವಡೆ ಮಾಡ್ತಾಯಿದ್ದೆ. ಅವೆಲ್ಲ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಹಾಗೆ ಸಣ್ಣದೊಂದು ಕ್ಲಿಪ್ ತೆಗೆದೆ. ಹಾಗೆ ಈ ಸೈಡ್ ಸ್ವಲ್ಪ ಕಾಯಿ ಚಟ್ನಿ ಕೂಡ ಮಾಡಿದೆ. ಇದಕ್ಕೆ ಕಾಯಿ ಚಟ್ನಿ ಕಾಂಬಿನೇಷನ್ ಅಲ್ಲ, ಆದರೂ ಮಕ್ಕಳಿಗೆ ಜಾಮ್ ಎಲ್ಲ ಇಷ್ಟ ಆಗುತ್ತೆ. ನಮಗೆ ಕಾಯಿ ಚಟ್ನಿ ಜೊತೆ ನೆಂಚ್ಕೊಂಡು ತಿನ್ಬೋದು. ಮಕ್ಕಳು ಸ್ವಲ್ಪ ಟೊಮ್ಯಾಟೊ ಕೆಚಪ್ ಇದ್ದರೆ ಈಸಿಯಾಗಿ ತಿನ್ಬೋದು. ನೋಡಿ, ಅದೊಂದು ಸ್ವಲ್ಪ ಹವೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಈ ಸೈಡೆಲ್ಲ ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಈಗೆಲ್ಲ ಫ್ರೈ ಮಾಡಿ ಅದು ತೆಗೆದುಬಿಟ್ರೆ ತುಂಬ ಮನೆಯೆಲ್ಲ ಸುಗಂಧ ಭರಿತವಾಗುತ್ತೆ. ಎಷ್ಟು ರುಚಿಯಾಗುತ್ತೆ ಅಂದರೆ, ನಾನು ಫಸ್ಟ್ನೇ ಸಲ ಮಾಡಿದರೆ ಮಕ್ಕಳೆಲ್ಲ ಫಿದಾ ಆಗಿಬಿಟ್ರು. ಅದಕ್ಕೆ ಈಗ ಅವ್ರು ಕೇಳಿದಾಗೆಲ್ಲ ಸ್ನ್ಯಾಕ್ಸ್ ಟೈಪ್ ಮಾಡಿಕೊಡ್ತೇನೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇಲ್ಲಿ ನನ್ನ ಮಗಳು ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ವೀಡಿಯೋ ಶೇಕ್ ಆಗಿದೆ, ಅದರ ಸಲುವಾಗಿ ತಪ್ಪು ತಿಳ್ಕೊಬೇಡಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದಾರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಸೈಡ್ ನೋಡಿ, ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಹಾಗಾಗಿ ಸಣ್ಣ ವಿಡಿಯೋ ಕ್ಲಿಪ್ ಇತ್ತು, ಶೇರ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ಒಂದು ಬ್ಯಾಚ್ ಹಾಕಿದ್ದೀನಿ ಫ್ರೆಂಡ್ಸ್, ಇದು ನೆಕ್ಸ್ಟ್ ಬ್ಯಾಚ್. ಇದು ಹಾಗೆ ಕಟ್ ಮಾಡಿ ಇಟ್ಟಿದ್ನಲ್ವ, ನಮಗೆ ಯಾವ ಶೇಪ್ ಬೇಕೋ ಆ ಶೇಪೆಲ್ಲ ಕಟ್ ಮಾಡ್ಕೊಂಡು ಇಡಬಹುದು. ಇಲ್ಲಿ ನೋಡಿ, ಈಗ ಇನ್ನೊಂದು ಬ್ಯಾಚ್ ತೆಗೆದೆ. ಎಲ್ಲ ಡೀಟೇಲಾಗಿ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್ ನಾನಿದು. ನಾನು ಒಂದು ಸಲ ಟ್ರೈ ಮಾಡಬೇಕಂತ ಮಾಡಿದ್ದೆ ಫ್ರೆಂಡ್ಸ್. ಆದರೂ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು. ಈಗ ಮಕ್ಕಳು ಪದೇ ಪದೇ ಕೇಳ್ತಾರೆ, ಅದ್ರ ಸಲುವಾಗಿ ಅವಾಗವಾಗ ಸ್ವಲ್ಪ ಕೊತ್ತಂಬರಿ ಎಲ್ಲ ಜಾಸ್ತಿ ಇದ್ದಾಗ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ. ತುಂಬ ರುಚಿಯಾಗುತ್ತೆ, ಹಾಗೆ ತಿನ್ಬೋದು. ಇಲ್ಲಿ ನೋಡಿ, ಫ್ರೈ ಮಾಡಿ ಇಟ್ಟಿರೋದು, ಒಳಗಡೆ ಸ್ವಲ್ಪ ಸ್ಮೂತು, ಮೇಲ್ಗಡೆ ಎಲ್ಲ ಕ್ರಂಚಿ, ತುಂಬ ಟೇಸ್ಟು. ಇದು ಮಾಡ್ತಾ ಹಂಗೆ ಸರ್ವ್ ಮಾಡಿಕೊಟ್ಬಿಟ್ರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇದನ್ನು ಮಾಡಿದ್ದೆ ಫ್ರೆಂಡ್ಸ್ ಸಂಡೇ ದಿನ. ಹಾಗೆ ಒಂದು ಸ್ವಲ್ಪ ವೈಟ್ ಏರ್ಸ್ ಎಲ್ಲ ಆಗಿತ್ತಲ್ವ, ಅದಕ್ಕೆ ಸ್ವಲ್ಪ ಮೆಹಂದಿ ಹಚ್ಚಬೇಕಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಒಂದು 4 ನಿಮಿಷ ಅಥವಾ 4.25 ನಿಮಿಷದ ವೀಡಿಯೋ ಇರಬಹುದು. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಇದೆಲ್ಲ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ನಾನು. ಹಾಗಾಗಿ ಅದೆಲ್ಲ ತಲೆಗೆ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ ಎಲ್ಲ ಮಾಡಿದ್ಮೇಲೆ ನೈಟ್ ನನ್ನ ಮಗಳಿಗೊಂದು ಪ್ರಾಜೆಕ್ಟ್ ರೆಡಿ ಮಾಡಿಕೊಡೋದಿತ್ತು. ಅವ್ರು ಯಾರೋ ಸರ್ಸ್ ಎಲ್ಲ ಗೆಸ್ಟ್ ಸರ್ಸ್ ಬರ್ತಾಯಿದ್ದಾರೆ. ಅವ್ರಿಗೆ ವೆಲ್ಕಮ್ಗೆ ನಾವೇ ಈ ಥರ ಫ್ಲವರ್ ಕ್ರಾಫ್ಟ್ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂತ. ಇದೆಲ್ಲ ನಾನು ಮಾಡೋಷ್ಟರೊಳಗೆ ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ 12 ಗಂಟೆ ಏನೋ ಆಗಿತ್ತು. ನನ್ನ ಕೆಲಸ ಒಪ್ಪಿಸ್ಬಿಟ್ಟು ಆರಾಮ್ಸರಿ ನಿದ್ದೆ ಮಾಡ್ತಾಯಿದ್ದಾಳೆ. ಈಗ ಅದನ್ನೆಲ್ಲ ಪ್ರಿಪೇರ್ ಮಾಡಿ ನಾನು ಮಲಗೋಷ್ಟರೊಳಗೆ 12:30 ಆಯಿತು. ಈ ಥರ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಅಲ್ವಾ? ತುಂಬ ಖುಷಿ ಆಯಿತು. ಮಾಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಇದು ಆಯಿತು, ಹೆಂಗಾಗುತ್ತೆ ಏನು ಅಂತ. ಎಲ್ಲ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಹಾಗೆ ವೀಡಿಯೋಸ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಚಿಕ್ಕ ಕ್ಲಿಪ್ ಅಂತಲೇ ಹೇಳ್ಬೋದು. ವೀಡಿಯೋಸ್ ಮುಂದ್ಗಡೆ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಲೇಟ್ ಆಗ್ತಾಯಿದೆ, ಆದರೂ ಸ್ವಲ್ಪ ಟೈಮ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಇದೊಂದು ಸಣ್ಣ ಕ್ಲಿಪ್ ಇತ್ತು ಅಂತ ಶೇರ್ ಮಾಡ್ತಾಯಿದ್ದೀನಿ. ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೈಟಲ್ಲೇ ಮಾಡಿದ್ದಿದ್ದು. ಇನ್ನು ಇದು ನನಗಿದು ಮನೆಯಲ್ಲಿ ಮಾಡಿಡಬೇಕು ಅನ್ನಂಗೆ ಆಗಿಬಿಟ್ಟಿತ್ತು ಅದಕ್ಕೆ ನೋಡಿದರೆ. ಓಕೆ, ವೀಡಿಯೋಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ನೋಡಿ, ಒನಕೆ ಓಬವ್ವನ ಗೇಟಪ್ಪು.